ಹಾ ಸಾಂಗ್ ಇಷ್ಟ ಆಗೈತಿಲ್ರಿ ಈ ಸಾಂಗ್ನಾಗ ನಿಮ್ಗೆ ಏನ್ ತಿಳಿತು ಏನ್ ತಿಳಿದೈತಿ ಹುಡುಗಿಯರ್ ಚಡ್ಡಿ ಹರ್ಕೊಂಡು ಹೋಗ್ತಾರ ಹೌದಾ ಬಾಳ ಏನ್ ಅರ್ತಿಲ್ಲಪ್ಪದ್ರಾಗ ತಂದೆ ತಾಯಿ ನೋಡ್ಕೊಂಡ್ ಹೋದ್ರ ಜೀವನ ಚಂದ ಇರ್ತೈತಿ ಹುಡುಗಿಯರ ಬೆಣ್ಣ ಹತ್ತಿ ಅದಂದ್ರ ಚಡ್ಡಿ ಹರ್ಕೊಂಡು ಹೋಗ್ತಾಳ ಅಂದ್ರ ಚಡ್ಡಿ ಹರ್ಕೊಂಡು ಹೋಗಂಗಿಲ್ಲಕ್ಕಿ ನಿಮ್ ಜೀವನಾನ ಅಳಗಾಲ ಮಾಡಕ್ ಹೋಗ್ಕಾಳಕ್ಕೆ ಹೌದಿಲ್ಲ ಸಾಂಗ್ ಇಷ್ಟ ಆಯ್ತಲ್ಲ ತಂದೆ ತಾಯಿನ ಎಲ್ಲರೂ ಚಂದಾಗಿ ನೋಡ್ಕೋತಿರಲ್ಲ ಹಾ ಸಾಂಗ್ ಇಷ್ಟ ಆಗಿತ್ತಂದ್ರೆ ಬರ್ಲಿ ಜೋರದ ಚಪ್ಪಾಳೆ ಥ್ಯಾಂಕ್ ಯು ಧನ್ಯವಾದಗಳು ಧನ್ಯವಾದಗಳು ವೀರು ಜಂಪೇಟ್ ಅವರಿಗೆ. ಹಾ ಈಗ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ನಮ್ಮ ತಂಡದ ಗಾಯಕಿ ವಿಜಯಲಕ್ಷ್ಮಿ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ತದನಂತರ ನಮ್ಮ ತಂಡದ ಗಾಯಕಿ ತೃಪ್ತಿ ಧಾರವಾಡ ಅವರು ಕೂಡ ಹೆಸರಾದ್ರೆ ಇಲ್ಲ ಅನ್ನಲ್ಲ ಆಗಲ್ಲ ಹಾಡಾಕುದ್ರ ತೃಪ್ತಿ ಅಕ್ಕನ್ ಕರೀರಿ ಅಂತ ಹೇಳಕತ್ತಿದ್ರು ಈಗ ಅಕ್ಕ ಬಂದಾಳ ಅಕ್ಕಗಾರ ಒಂದ್ಸಲ ಜೋರ ಚಪ್ಪಳ ಹೊಡೀರು ಓಕೆ ಥ್ಯಾಂಕ್ ಯು ಇಲ್ಲ ನಾ ಅಂದಂಗ ಅನ್ಬೇಕು ನೀವು ನನಗೆ ವಾಪಸ್ ಅನ್ಬೇಕು ಓಕೆ ಏ ಸೌಂಡ್ ಸಾಕಾಗ್ತಾ ಇಲ್ಲ ನೀವು ಗಪ್ಪಿರಿ ನೀವು ಆಜು ಬಾಜು ಗಪ್ಪಿರಿ ನಿಮ್ಗೆ ಆಮೇಲೆ ಬರ್ತೀನಿ ಏ ಹಾ ಹಿಂಗಿರ್ಬೇಕು ನಮ್ಮ ಹುಡುಗರು ಥ್ಯಾಂಕ್ ಯು ಓಕೆ ಧನ್ಯವಾದಗಳು ನಮ್ಮ ತಂಡದ ಗಿಡ್ಡಗಿನಿ ತೃಪ್ತಿ ಧಾರವಾಡ ಅವರಿಗೆ ಧನ್ಯವಾದಗಳು ಹೇಳ್ತಾ ಈಗ ನೋಡೋಣ ಮತ್ತೊಂದು ವಿಶೇಷವಾದ ಡ್ಯಾನ್ಸ್ ಅನ್ನು ತಕೊಂಡು ಬರ್ತಾ ಇದೀವಿ ನಮ್ಮ ತಂಡದ ನೃತ್ಯಗಾರ್ತಿ ಪುಷ್ಪವತಿ ಸೇಕೆಟ್ ಪುಷ್ಪವತಿ ಓಕೆ ನೋಡೋಣ ಒಂದು ವಿಶೇಷವಾದ ಡ್ಯಾನ್ಸ್ ನೊಂದಿಗೆ ಮತ್ತೆ ಕಾರ್ಯಕ್ರಮ ಹಾಗೆ ವಿಜಯಲಕ್ಷ್ಮಿ ಹಾ ಅವರಿಂದ ಕೇಳೋಣ ಹುಡುಗರೇ ಆರಾಮದಿರಿಲ್ಲ ಆರಾಮಿದ್ರ ಜೋರಾಗಿ ಚಪ್ಪಾಳೆ ಬರ್ಲಿ ಒಂದ್ಸಲ ಹಾ ಹೆಣ್ಮಕ್ ಅವಿ ಒಂದ್ ನಿಮಿಷ ಸಾಂಗ್ ಬಂದ್ ಮಾಡು ಇಲ್ಲಿ ನಿಮ್ ಹೆಣ್ಮಕ್ಳಾರ ಅದಾರಿಲ್ಲ ಕಾರ್ಯಕ್ರಮದಾಗ ಒಂದ್ಸಲ ಹೆಣ್ಮಕ್ಳ ಕಡೆ ಚಪ್ಪಾಳೆ ಬಾರಿಸಿ ನೋಡ್ರಿ ಹುಡುಗರ ನಿಮ್ಗೆ ಯಾರಿಗಾರ ಚಪ್ಪಾಳೆ ಕೇಳತ್ತವ್ರಿ ಅಪ್ಪ ಈ ಕಡೆ ಅವ್ರಿಗೆ ಒಂದ್ ಸ್ವಲ್ಪ ಬಾಯಿ ಅದು ಹೋಗಿತ್ತೇನ್ರಿ ಮಲಕರ ಅವಿ ಗಪ್ಪಿ ಒಂದ್ ಸ್ವಲ್ಪ ನಮ್ಮ ಹುಡುಗರು ಮಾತಾಡ್ಸತ್ರ ಚಪ್ಪಾಳೆ ಅದು ಕೇಳಿಸೈತ್ರಿನ ಕೇಳಿಸೈತ್ರಿ ಇಲ್ಲ ಈ ಕಡೆ ಇಲ್ಲ ಅವಿ ನಮ್ಮ ಹುಡುಗರಿಗೆ ಚಪ್ಪಾಳೆ ಕೇಳಿಲ್ಲ ಇನ್ನೊಂದ್ಸಲ ಬಾರಿಸು ನೀವು ಕರೆ ಮಾಡಿದ್ದೀರ ಚಂದಾದರು ಸ್ವಿಚ್ ಆಗಿದ್ದಾರೆ ಅವಿ ನಮ್ಗೆ ಚಪ್ಪಾಳೆ ಬರವಾಲ್ದು ನಮ್ಮ ಸೌಂಡ್ ಕೇಳ್ತೇನೆ ಚಪ್ಪಾಳೆ ಸಾಕ್ ಗಪ್ರಿ ಅವಿ ಸಾಕು ಏನ ಬೇಕು ಹಾ ಯಾವ ಸಾಂಗ್ ಆಡೋಣ್ರಿ ಹುಡುಗರ ಕಾಡಿ ಬೇಡಿ ಆಗಿದ್ದನ ಹಾಡು ತದನಂತರ ನನ್ನ ಬಿಟ್ಟ ನೀ ಇರ್ತನ ಅಂದರ ಎಂದು ಆಗುವುದಿಲ್ಲ ಹಳಿಯ ನೆನಪ ನೀ ಮರಿತನಂದರ ನಿನಗ ನೀಗುದಿಲ್ಲ ಆಗಿದ್ದನ ಹಾಡ್ರಿ ಹಾ ಅದಕ್ಕಿಂತ ಮುಂಚಿತವಾಗಿ ಕಾಡಿ ಬಿಡಿ ಕೇಳಿಸಿ ನಿಂಗು ಬುಡ್ರಕಟ್ಟಿ ಅವರಿಗೆ ಧನ್ಯವಾದಗಳು ಓಕೆ ಧನ್ಯವಾದಗಳು ಹೇಳ್ತಾ ಬನ್ನಿ ಸ್ನೇಹಿತರೆ ಕಾರ್ಯಕ್ರಮ ಮುಂದುವರಿಸೋಣ ಇನ್ನೇನು ಕೆಲವು ಕ್ಷಣಗಳಲ್ಲಿ ಮ್ಯೂಸಿಕ್ ಮೈಲಾರಿ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಇನ್ನೊಂದು ಕೆಲವು ಕ್ಷಣಗಳಲ್ಲಿ ಓಕೆ ಬನ್ನಿ ಕಾರ್ಯಕ್ರಮ ಮತ್ತೆ ಮುಂದುವರಿಸ್ತಾ ಇದೀವಿ ನೋಡೋಣ ಒಂದು ವಿಶೇಷವಾದಂತ ಓಕೆ ಒಂದು ರೈತ ಗೀತೆಯನ್ನು ಮೆಚ್ಚಿ 50 ರೂಪಾಯಿ ಕಾಣಿಕೆಯನ್ನು ಕೊಡಿದರೆ ಅಣ್ಣವರು ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದುವರೆಗೂ ಹಾಡುಗಳನ್ನ ಕೇಳಿದ್ರಿ ನೋಡ್ರಿ ಸಿದ್ದು ಕುರಿಗಳ ರೈತರ ಅಭಿಮಾನದಂತ ಈ ಗೀತೆಯನ್ನು ಕೇಳಿ 50 ರೂಪಾಯಿ ಕೊಟ್ಟಿದ್ದೇನೆ ತುಂಬ ಧನ್ಯವಾದಗಳು ಓಕೆ ಅವ್ ಬಳತ್ತಾತ್ರ ಅಲ್ಲೇ ನಿಂತ ಅಣ್ಣ ಅವ ಹಾಡ ಹಚ್ಚಿದಾಗ ಬರ್ತಾನೋ ಹಿಂಗಾಗಿ ಬರ್ತಾನ ಸ್ವಲ್ಪ ಅಲ್ಲೇ ಅಣ್ಣಗಳ್ರ ಅಲ್ಲೇ ಸ್ವಲ್ಪ ಸೈಡ್ ಆಗ್ಬೇಕು ಅಲ್ಲೇ ಬರಾಕತ್ತಾನ ಬುಲೆಟ್ ರೆಡಿ ಮಾಡ್ಕೊಂಡಾನ ದಯವಿಟ್ಟು ಹಾಡ ಹಚ್ಚಿದಾಗ ಬರ್ತಾನ ಮಗ ಹಂಗ ಬರೋದಿಲ್ಲ ಬಂದು ಬಳಗ ಯಾವ್ದಾರ ಐತನ್ರಿ ಬಂದು ಬಳಗ ಹಾ ಥ್ಯಾಂಕ್ ಯು ಧನ್ಯವಾದಗಳು ಸಾಂಗ್ ಇಷ್ಟ ಆಗಿತ್ತು ಬನ್ನಿ ಜೋರದ ಚಪ್ಪಾಳೆ ಓಕೆ ಧನ್ಯವಾದಗಳನ್ನ ಹೇಳ್ತಾ ಈಗ ವೇದಿಕೆ ಮೇಲೆ ಮತ್ತೆ ಮುಂದುವರ್ಸ್ತಾ ಇದ್ದೀವಿ ಕೇಳೋಣ ಒಂದು ವಿಶೇಷವಾದಂತ ಮತ್ತೊಂದು ಗೀತೆಯನ್ನ ತಗೊಂಡ್ ಬರ್ತಾ ಇದೀವಿ ನಮ್ಮ ಗಿಡ್ಡಗಿನಿ ಖ್ಯಾತಿಯ ತೃಪ್ತಿ ಧಾರವಾಡ ಅವರಿಂದ ಮತ್ತೊಂದು ಸೊಗಸಾದ ಗೀತೆಯನ್ನ ತಗೊಂಡ್ ಬರೋಣ ರೆಡಿ
ಓಕೆ, ಖಂಡಿತವಾಗಲು ರೈತ ಗೀತೆ ನೇಗಿಲು ಯೋಗಿ ಖಂಡಿತವಾಗಲು ಹಾಡಿಸ್ತೀವಿ. ಎಲ್ಲರೂ ಕೇಳಾಕತ್ತೀರಿ, ಅಟ್ರು ಎಲ್ಲ ಒಂದೊಂದು ಗೀತೆಗಳನ್ನ ಹಾಡೋಣ ಅಂತ ಹೇಳ್ತಾ ಕೇಳೋಣ. ಈಗ ಒಂದು ನಮ್ಮ ಗಿಡ್ಡಗಿನಿ ಖ್ಯಾತಿಯ ನಮ್ಮ ತೃಪ್ತಿ ಧಾರವಾಡ್ ಅವರಿಂದ ಮತ್ತೊಂದು ಸೊಗಸಾದ ಗೀತೆಯೊಂದಿಗೆ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ತಾ ಇದೀವಿ. ಹಾಗೆ ಇದು ಶಂಕರ್ ಮೆಲೋಡೀಸ್ ಆರ್ಕೆಸ್ಟ್ರಾ ತಂಡ ಹಾಗೆ ಶ್ರೀ ಮಹಾಲಕ್ಷ್ಮೀ ದೇವಿಯ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳ್ತಾ ಓಕೆ, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಗಿಡ್ಡಗಿಣಿ ಖ್ಯಾತಿಯ ಉತ್ತರ ಕರ್ನಾಟಕದ ಗಾಯಕಿ ತೃಪ್ತಿ ಅಂತ ಗೊತ್ತದೇನ್ರಲ್ಲ, ನಾನು ಏನ್ ಗೊತ್ತಿಲ್ಲ, ಈಗ ಪರಿಚಯ ಮಾಡ್ಕೋತೀನಿ ನೋಡ್ರಿ. ಧಾರವಾಡ್ಲಿಂದ ಬಂದಿನಿ. ಆರಾಮದಿರಿಲ್ರಿ? ಚಲೋ ಅದಿರಿ? ಓಕೆ, ಸಾಂಗ್ ಒಳಗ್ ಮಾತ್ರ ಮಾವ ಮತ್ತೆ ಹುಡುಗ ಅಂತೀನಿ, ಓ ಅನ್ಬೇಕು, ಅಂತಿರಿಲ್ರಿ? ಓಕೆ, ಒಬ್ಬ ಅಧ್ಯಕ್ಷಂದ್ರ 100 ರೂಪಾಯಿ ಕಲಾಕಾರಿಗೆ ಕೊಟ್ಟಾರ. ಖಂಡಿತವಾಗಿ ತಾವು ಅಪೇಕ್ಷೆ ಪಡುವ ಎಲ್ಲ ಗೀತೆಯನ್ನು ಕೂಡ ತಗೊಂಬರೋಣ. ಕೊಬ್ಬರು 1 ನಿಮಿಷ ಮಾಲಕರೇನು ಹೇಳತ್ತಾರ. ಖಂಡಿತವಾಗ್ಲು ಎಲ್ಲಾ ಗೀತೆಗಳನ್ನ ಹಾಡೋಣ. ರೈತ ಗೀತೆ ಅದು ನೇಗಿಲ ಯೋಗಿ. ಖಂಡಿತವಾಗ್ಲು RK ಬಾಸ್ ಅಭಿಮಾನಿ ಈರಣ್ಣ ತೇಲಿ ಅವರು ಕೂಡ 101 ರೂಪಾಯಿ ಕಲಾಕಾರಿಗೆ ಕೊಟ್ಟಿದ್ದಾರೆ. ಅವ್ರಿಗೆ ತುಂಬಾ ಆಭಾರಿದ್ದೇನೆ. ಯಪ್ಪು ಪ್ಯಾಂಟಿಗೆ ಬೆಲ್ಟ್ ಹಾಕಿಲ್ ಬಿಡು, ಜಾಗಿ ಕಳೆದಿ ಅದನ್ನ. ಹಾ, ಓಕೆ, ಲೈಟ್ಸ್ ಆಫ್. ಓಕೆ, ನೋಡೋಣ ಒಂದು ವಿಶೇಷವಾದಂತ ಹುಡುಗರೇ, ಈಗ ಒಂದು dance ಬರೋಣ. ಹಾ ಮೈಲಾರಿ ಬರಾಕತ್ತಾನ ಗಾಡ್ಯಾಗ ಬರ್ತಾನ ಆಮೇಲೆ ಬರ್ತಾನ. ಓಕೆ, ಈಗ ಅದಕ್ಕಿಂತ ಮುಂಚಿತವಾಗಿ ಕೇಳೋಣ ಮತ್ತೊಂದು ವೀರು ಜಮಖಂಡಿ ಅವರಿಂದ ಇನ್ನೊಂದು ಜಾನಪದ ಗೀತೆ. ಈ ಗೀತೆ ಮುಗಿದ ತಕ್ಷಣನೇ ನಮ್ಮ ತಂಡದ ಗಿಡ್ಡಗಿನಿ ಖ್ಯಾತಿಯ ತೃಪ್ತಿ ಧಾರವಾಡ್ ಅವರು ವೇದಿಕೆ ಮೇಲೆ ಆಗಮಿಸಬೇಕಂತ ತಮ್ಮಲ್ಲಿ ವಿನಿಸ್ಕೊಳ್ತಾ ಇದೀವಿ. RK ಬಾಸ್ ಅವರು ಕೂಡ ಈ ಗೀತೆನ ಮೆಚ್ಚಿ ನಮ್ಮ ಬೆಂಕಿ ಬಸಣ್ಣ ಅವರಿಗೆ 101 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ವೀರು ಜಮಖಂಡಿ ಅವರಿಂದ ಕೇಳೋಣ ಮತ್ತೊಂದು ವಿಶೇಷವಾದಂತ ಗೀತೆನ ತಗೊಂಡು ಬರ್ತಾ ಇದ್ದೀವಿ. ಉತ್ತರ ಕರ್ನಾಟಕದ ಜವಾರಿ ಭಾಷೆ ಮತ್ತೊಂದು ಜಾನಪದ ಗೀತೆಗೆ ಧ್ವನಿ ಆಗ್ತಾ ಇದ್ದಾರೆ ನಮ್ಮ ವೀರು ಜಮಖಂಡಿ. ಹುಡುಗಿನಿ ಮಲ್ಲಿಗೆ ಹೂವ ನಿಮ್ಮಕ್ಕನು ನನ್ನ ಮ್ಯಾಲ ಜೀವ, ನಾ ಯಾರನ್ನ ಮಾಡಲಿಲ್ಲವ್ವ, ಇಬ್ಬರೊಳಗ ಒಬ್ಬರಿಗೆ ನೋವ. ಆ ಗೀತನ ಹಾಡೋಣ್ರಿ. ಹಾ, ಟ್ರ್ಯಾಕ್ ಹೊಸ ಗೀತೆ ಐತಿ, ಇನ್ನೂ ಯಾರಕ್ಕೆ ಇಲ್ಲ, ಯೂಟ್ಯೂಬ್ ಚಾನಲ್ ಒಳಗೈತಿ, ಕೇಳೋಣ. ಓಕೆ, ಕೇಳೋಣ ಒಂದು ವಿಶೇಷವಾದಂತ ಜವಾರಿ ಜಾನಪದ ಗೀತೆಗಳ ಸುರಿಮಳೆಯನ್ನ ಸುರಿಸೋಣ ಅಂತ ಹೇಳ್ತಾ ಈಗ ವೀರು ಜಮಖಂಡಿ ಅವರಿಂದ ನೇರವಾಗಿ ಜಾನಪದ ಗೀತೆಗೆ ತಗೋಣ ಅಂತ ಹೇಳ್ತಾ ಕೇಳೋಣ ಜಾನಪದ ಗೀತೆ. ಓಕೆ, ರೆಡಿ. ಹಾಗೆ ಬೆಂಕಿ ಬಸಣ್ಣ ಅವರು ಕೂಡ ವೇದಿಕೆ ಮೇಲೆ, ಅವ್ರಿಗೂ ಕೂಡ ಆತ್ಮೀಯವಾದಂತ ಸ್ವಾಗತವನ್ನ ಕೋರ್ತಾ ಕೇಳೋಣ ಒಂದು ವಿಶೇಷವಾದಂತ ಒಂದು ಹಾಲು. ಹಾಗೆ ನಮ್ಮ ನಿಂಗು ಅವರು ಕೂಡ ಆಗಮಿಸ್ತಾ ಇದ್ದಾರೆ, ಅವರಿಗೂ ಕೂಡ ಆತ್ಮೀಯವಾದಂತ. ಹಾಗೆ ಪರ್ಸು ಜೂನಿಯರ್ ಸುದೀಪ್ ಹೆಳವರ್ ಅವರು ಕೂಡ ತದನಂತರ ಗೀತೆಯನ್ನು ಹಾಡ್ತಾರೆ ಅಂತ ಹೇಳ್ತಾ ಹಾಗೆ ಪರ್ಸು ಅವ್ರಿಗೂ ಕೂಡ ಆತ್ಮೀಯವಾದಂತ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀವಿ. ಕೇಳೋಣ ಒಂದು ಹುಡುಗರೇ, ಆರಾಮದಿರಿಲ್ಲ? ಜೋಸ ಇಲ್ಲ? ಏನ್ ನೋಡ್ಬೇಕಾರ ಅವ್ರನ್ನ ಈಗ ನೀ ಬಂದ್ಲೆ ರೊಕ್ಕ ಅಂತ ಯಾಕೆ ಸಾಯ್ತಿ ಹಾಡ್ತಾನ ಡ್ಯಾನ್ಸ್ ಮಾಡ್ತೀರ ಎಲ್ಲರೂ? ಹಾ, ಟ್ರ್ಯಾಕ್